ಭಾಷಾ ಚಟುವಟಿಕೆ. ಇವತ್ತು ನಾವು ಭಾಷಾ ಚಟುವಟಿಕೆ ಮಾಡೋಣ. ಈಗ ಒಂದೊಂದು ವಸ್ತು ತಗೊಂಡು ನೀವು ಅದ್ರ ಬಗ್ಗೆ ನೀವು ಒಂದು ವಾಕ್ಯನ ರಚನೆ ಮಾಡ್ಬೇಕು. ವಿನಾಯಕ ಬಾಪಶಿಲಿ ನಿನ್ ಕೈಯಾಗ ಏನಿದಪ್ಪ? ಏನಿದು? ಚಮಚ. ಈ ಚಮಚದಿಂದ ಒಂದು ವಾಕ್ಯ ರಚನೆ ಮಾಡಪ್ಪ. ಅದನ್ನ ಹೇಳು, ಪೂರ್ತಿ ಹೇಳು. ವೆರಿ ಗುಡ್. ನಾನು ಚಮಚದಿಂದ ಊಟ ಮಾಡ್ತೀನಿ ಅಂತ ಹೇಳಿದ. ಕರೆಕ್ಟ್ ಹೇಳಿದ್ನಲ್ಲ? ಚಪ್ಪಾಳೆ ಹಾಕ್ರಿ. ಬಾಪಜಿ ಸೀನು ಬಾ. ಏನಪ್ಪ ಇವು? ಇದ್ರ ಮೇಲೆ ಒಂದು ವಾಕ್ಯ ರಚನೆ ಮಾಡು. ವೆರಿ ಗುಡ್. ಚಪ್ಪಾಳೆ ಹಾಕ್ರಿ. ಆತ ಮಣಿಗಳನ್ನು ದಾರದಲ್ಲಿ ಪೋಣಿಸ್ತಾನಂತ. ಕರೆಕ್ಟ್ ಅಲ್ಲ? ಚಪ್ಪಾಳೆ ಹಾಕ್ರಿ. ನೀ ಹೇಳಪ್ಪ. ಏನಿದು? ಬಟಲ್. ಈ ಬಟಲ್ ಇದು ವಾಕ್ಯ ಒಂದು ರಚನೆ ಮಾಡು. ಈ ಬಟಲ್ ಮೇಲೆ ಹೇಳಿ. ವೆರಿ ಗುಡ್. ಬಟಲಿನಲ್ಲಿ ಉಂಡಿ ತಿಂತೀನಿ ಅಂತ ಹೇಳಿದ. ನೀನೇನಮ್ಮ? ನೀ ಏನ್ ಮಾಡ್ತೀಯಮ್ಮ? ಏನಕ್ಕೆ? ನೀ ಡಾಕ್ಟರ್ ಆಗಿ ಏನ್ ಮಾಡ? ಅದೇನದು? ಟೆಟಸ್ಕೋಪಿಂದ ಚೆಕ್ ಮಾಡ್ತೇನೆ ಡಾಕ್ಟರ್ ಆಗಿ. ವೆರಿ ಗುಡ್. ಇದೇನಮ್ಮ ಇದು? ಬ್ರಾಸ್ಲೆಟ್. ಏನ್ ಮಾಡ್ತೀಯ? ಇದನ್ನ ವಾಕ್ಯ ರಚನೆ ಮಾಡಿದ್ರನ ಈ ನಿನ್ ಕೈ ಎಲ್ಲ ತೋರ್ಸಮ್ಮ. ಅದು ಒಂದು ವಾಕ್ಯ ಹೇಳು. ವೆರಿ ಗುಡ್. ಕೈಯಿಂದ ಚಪ್ಪಾಳೆ ತಟ್ಟುತ್ತೇನೆ ಅಂದ್ಲಲ್ಲ. ಈಗ ರೊಟ್ಟಿ ನೋಡಿಯಲ್ಲಪ್ಪ. ರೊಟ್ಟಿ ಮೇಲೆ ಒಂದು ರಚನೆ ಮಾಡು ಪದ. ಅಮ್ಮ ಟಪ ಟಪ ರೊಟ್ಟಿ ಮಾಡ್ತಾಳನ. ಇದೇನಮ್ಮ ಬೃಂದ? ಚೈನಾ. ಚೈನಾನ ಏನ್ ಮಾಡ್ತೀವಿ ಹೇಳು? ಸೆಂಟೆನ್ಸ್ ಹೇಳು, ಒಂದು ವಾಕ್ಯ ಹೇಳು. ಚೈನಾವನ್ನು ಕಾಲಿಗೆ ಹಾಕೊಂತಿ. ಇದೇನ? ಗ್ಲಾಸಿನಲ್ಲಿ ನೀರು ಕುಡಿತೀನಿ. ಸಾನು ಏನಮ್ಮ? ಬಳೆ. ಅಪ್ಪ ಬಳೆ ಕೊಡ್ಸಿದ್ನಮ್ಮ. ಮಾನ್ವಿಕ ಇದೇನು? ಪಾಟಿ. ಇದು ವಾಕ್ಯ ಹೇಳ. ವಾಕ್ಯ ಹೇಳ.